ನೋಡಿ, ಇವತ್ತು ತಾಲೂಕು ಆಸ್ಪತ್ರೆ ಆಗಿ ಅನೌನ್ಸ್ ಮಾಡಿಸಿದ್ದೀನಿ, ಆರ್ಡರ್ ಮಾಡಿಸಿದ್ದೀನಿ. ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಇವತ್ತು 70 ಕೋಟಿ ರೂಪಾಯಿ ನಮ್ದು ನಮ್ಮ ರಾಮ್ ಸಮುದ್ರದ ಮಾಡ್ತೀವಿ. ಇವೆಲ್ಲ ಯಾಕೆ ಮಾಡಿಸ್ಬೇಕು? ಇವೆಲ್ಲ ಇಲ್ಲಿ ಕೈಗಾರಿಕೆಗಳು ಮತ್ತೊಂದು ಯಾಕೆ ಇವೆಲ್ಲ ಮಾಡ್ಬೇಕು ಹೇಳಿ? ಯಾಕಂದ್ರೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ನಾನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬರು ಶಾಸಕರು ಇರ್ತಾರೆ, ಚುನಾಯಿತ ಶಾಸಕರು ಇರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಒಬ್ಬ ಜವಾಬ್ದಾರಿತ ಉಸ್ತುವಾರಿ ಸಚಿವರಾಗಿ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ. ಪಕ್ಷದ ವಿಚಾರದಲ್ಲೂ ಅಷ್ಟೇ ಎಲ್ಲರನ್ನು ಕರೆಸಿ ಮಾತಾಡುವಂತ ಪ್ರಯತ್ನ ಮಾಡಿದ್ದೀನಿ. ಒಬ್ರು ಅವ್ರದೇ ಹೇಳ್ದಂಗೆ ಆಗ್ಬೇಕು ಅಂದ್ರೆ ಖಂಡಿತ ಹಂಗ ಆಗ್ಲಿಕ್ಕೆ ಆಗಲ್ಲ. ಚುನಾವಣೆಯಲ್ಲಿ ಅಭ್ಯರ್ಥಿ ಆಗುವಂಥದ್ದು ಒಂದು ವಿಚಾರ. ಅಭ್ಯರ್ಥಿಯಾಗಿ ಗೆದ್ರೆ ಅದಕ್ಕೆ ಬೇರೆ. ಅಭ್ಯರ್ಥಿಯಾಗಿ ಸೋತ ಮೇಲೆ ಎಲ್ಲ ನನ್ನ ಅಣತಿಯಂತೆ ಆಗ್ಬೇಕು ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕಂದ್ರೆ ನೀವು ಅಲ್ಪ ಮತಗಳಲ್ಲಿ ಸೋತಿದ್ರೆ ನಾವೇನಾದ್ರೂ ನಿಮ್ಗೆ ಎಲ್ಲಾ ರೀತಿ ಗೌರವ ಕೊಡ್ಬೋದು, ಮಾಡ್ಬೋದು. ಆದ್ರೆ ನೀವು 3ನೇ ಸ್ಥಾನಕ್ಕೆ ಹೋದ್ರಿ, ಆದ್ರೂ ನಿಮ್ಮನ್ನು ಒಳಗೊಂಡಂತೆ ಯಾರು ಬೇರೆಯವರು ಸ್ವತಂತ್ರವಾಗಿ ನಿಂತು ಒಂದು 52,000 ಓಟ್ ತಗೊಂಡ್ರು, ಅವರನ್ನು ಪಕ್ಷದ ವೇದಿಕೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡ್ವಿ. ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಒಂದು ಮತಗಳನ್ನು ಗಳಿಸುವಂತ ಕೆಲಸ ಆಯ್ತು ಈ ತಾಲೂಕಿನಲ್ಲಿ. ಹಿಂದೆ ವಿ ಮನಪ್ಪಣ್ಣವರ ಒಂದು ಸೇವೆ ಈ ಕ್ಷೇತ್ರದಲ್ಲಿ 45 ವರ್ಷಗಳ ಸೇವೆ ಇದೆ. ಅವರ ಕುಟುಂಬದ ಇಲ್ಲಿ ಒಂದು ಹಿಡಿತ ಕೂಡ ಇದೆ. ಇವರೆಲ್ಲರೂ ಮೂವರನ್ನು ಒಟ್ಟಿಗೆ ಇಟ್ಕೊಂಡು ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಮೂವರನ್ನು ಬೆರೆಸಿ ನಾನು ಹಲವಾರು ಸಭೆಗಳನ್ನು ಮಾಡಿದ್ದೇನೆ. ಆದ್ರೆ ಒಬ್ರು ಯಾರೋ ಮಾತು ಕೇಳ್ಕೊಂಡು ನಾವು ಒಂದು ಸಂಧಾನ ಯಾವ ರೀತಿ ಕಮಿಟಿಗಳು ಮಾಡಬೇಕು, ಎಲ್ಲರೂ ಹಂಚ್ಕೊಳ್ಳೋಣ ಅಂತ ಹೇಳಿ ಮಾಡೋಣ ಅಂತ ಹೇಳೋದಕ್ಕೆ ಒಪ್ಪದೆ ಇದಕ್ಕೆ ಅಡ್ಡಗಾಲ ಆಗ್ತಕ್ಕಂಥದ್ದು, ನಾನು ಹೇಳ್ದಂಗೆ ಆಗ್ಬೇಕು ಅಂತಕ್ಕಂಥದ್ದು ಅದು ಸಾಧ್ಯ ಇಲ್ಲ. ನಾನು ಈಗಾಗಲೇ ವರಿಷ್ಠರ ಗಮನಕ್ಕೂ ತಂದಿದ್ದೀನಿ, KPCC ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀನಿ. ಯಾರ್ಯಾರು ಹೇಳ್ಬೇಕು ಅದು ಹೇಳಿದ್ದೀನಿ. ಅದನ್ನ ಅವ್ರು ಯಾವ್ದು ಅರ್ಥಕೊಳ್ದಿರ ಏಕಾಏಕಿ ನನ್ನ ಬಗ್ಗೆ ಒಂದ್ ರೀತಿ ಮಾತಾಡುವಂಥದ್ದು, ಆವೇಶದಿಂದ ಮಾತಾಡುವಂಥದ್ದು, ಇಂಥ ಆವೇಶ ಭರಿತವಾದಂತ ಮಾತುಗಳನ್ನ ಬಹಳಷ್ಟು ನೋಡಿದ್ದೀವಿ. ಯಾಕಂದ್ರೆ ಶಿಡ್ಲಘಟ್ಟದಲ್ಲಿ ಕೆಲವರು ಏನಂದ್ರೆ ನಾವು ಹೆಂಗ್ ಬೇಕಾದ್ರೆ ಆಡ್ಬೋದು ಅಂತಕ್ಕಂಥ ರಾಜಕಾರಣ. ಚಿಂತಾಮಣಿಲಿ ಆ ರೀತಿ ಇಲ್ಲ. ನೇರವಾದಂತ ರಾಜಕಾರಣ, ಸ್ಪಷ್ಟವಾದಂತ ರಾಜಕಾರಣ. ಅದಕ್ಕೆ ಅವ್ರಿಗೆ ಹೇಳಿದ್ದು ಇದು ಶಿಡ್ಲಘಟ್ಟದ ರಾಜಕಾರಣ ಅಲ್ಲ, ನಾನು ಚಿಂತಾಮಣಿ ಅವನಪ್ಪ. ಬೇರೆಯವ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದ್ರೆ ಆಗೋದಿಲ್ಲ. ನಮ್ಮ ರಾಜಕಾರಣ ಶೈಲಿನೇ ಬೇರೆ, ಜನರ ಬಗ್ಗೆ ಕಾಳಜಿ ಬದ್ಧತೆ ನಮ್ಮದೇ ಬೇರೆ. ನಾವು ಆ ರೀತಿ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳುವಂತ ಒಂದು ಪ್ರವೃತ್ತಿಯಲ್ಲಿ ನಾವು ರಾಜಕಾರಣ ಮಾಡಿಲ್ಲ ಅಂತಕ್ಕಂಥ ಅರ್ಥದಲ್ಲಿ ನಾನು ಚಿಂತಾಮಣಿ ಅವನಂತಕ್ಕಂಥ ಮಾತನ್ನ ಹೇಳಿದ್ದೆ. ಯಾರು ನನ್ನ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಅವರಿಗೆ ನಾನು ಪರೋಕ್ಷವಾಗಿ ಹೇಳಿರ್ತಕ್ಕಂಥ. ಇಲ್ಲಿ ಯಾರು ಹೇಳಿಕೆ ಕೊಟ್ಟರು ಅಂತದ್ದು ನಿಮ್ಗೆ ಗೊತ್ತಿದೆ, ಯಾರು ನನಗೆ ಗೊತ್ತಿಲ್ಲ ಯಾರು ಕೊಟ್ಟರು.